ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಇನ್ಕಮ್ ಟ್ಯಾಕ್ಸಿನ 5 ಮಾರ್ಕ್ಸಿನ ಎಕ್ಸಾಮ್ ಪರ್ಪಸ್ ಯಾವ ಥರ ಓದಬೇಕು ಅನ್ನೋದು ವಿಡಿಯೋಸ್ ಕ್ವಶನ್ಸ್ ನೋಡೋಣಂತ. ಓಕೆ, ಇವತ್ತಿನ ಎಕ್ಸಾಮ್ ಕಾಸ್ಟ್ ಅಕೌಂಟಿಂಗ್ ಎಕ್ಸಾಮ್ ಯಾವ ಥರ ಆಯ್ತು ಅಂತ ಕಮೆಂಟ್ದಾಗ ತಿಳಿಸ್ರಿ. ನೆಕ್ಸ್ಟ್ 5 ಮಾರ್ಕ್ಸಿನ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣಂತ ಇನ್ಕಮ್ ಟ್ಯಾಕ್ಸ್ ಇಂದ. ಓಕೆ, ಫಸ್ಟ್ ಪ್ರಾಬ್ಲಮ್ ಏನೈತಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಮ್ಯಾಗ 5 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ HRA ಗ್ರ್ಯಾಚ್ಯುಟಿ ಪೆನ್ಷನ್ ಇದೇನೈತಲ್ಲ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮ್ಯಾಗಿನ್ನು ಇವು ಮೂರು ಅದಾವ. ಇವು ಮೂರು ಪ್ರಾಕ್ಟೀಸ್ ಮಾಡಿದ್ರೆ 2 ಮಾತ್ರ ಕಂಪಲ್ಸರಿ ನಿಮ್ಗೆ ಏನು 5 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಹೌಸ್ ಪ್ರಾಪರ್ಟಿ, ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಮತ್ತೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಂದ ಐತಿ ಕ್ವಶನ್, ಬಟ್ ನಾನು ತಗೊಂಡಿಲ್ಲ. ಇವನಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಓಕೆ, ಫಸ್ಟ್ ಕ್ವಶನ್ ನೋಡೋಣಂತೆ. ಓಕೆ, ಇದು ರೆಸಿಡೆನ್ಷಿಯಲ್ ಸ್ಟೇಟಸ್ ಇಂದ ಫಸ್ಟ್ ಫಾರ್ಮೆಟ್ ನೋಡ್ಕೊಳಂತ. ಕ್ಯಾಲ್ಕುಲೇಷನ್ ಆಫ್ ಅ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಸೆಸ್ಮೆಂಟ್ ಇಯರ್ ಏನಾಗುತ್ತೆ, ಈ ವರ್ಷದವ್ರಿಗೆ ಅಸೆಸ್ಮೆಂಟ್ ಇಯರ್ 2024 ಆ್ಯಂಡ್ 2025 ಆಗುತ್ತೆ. ಸೊ ಪ್ರೀವಿಯಸ್ ಇಯರ್ ಅವ್ರಿಗೆ 2023 ಆ್ಯಂಡ್ 2024 ಆಗುತ್ತೆ. ನೆಕ್ಸ್ಟ್ ಫಾರ್ಮೆಟ್, ಇದಕ್ಕೆ 2 ಕಂಡೀಷನ್ ಅದು, ಬೇಸಿಕ್ ಕಂಡೀಷನ್ ಮತ್ತು ಏನು ಎಡಿಷನಲ್ ಕಂಡೀಷನ್. ಬೇಸಿಕ್ ಕಂಡೀಷನ್ ಒಂದೇ ಬೇಸಿಕ್ ಕಂಡೀಷನ್ ಅಂದರೆ ಏನು, ಅವ ಹಿಂದಿನ ವರ್ಷದಾಗ ಅಂದರೆ ಪ್ರೀವಿಯಸ್ ಇಯರ್ದಾಗ 182 ಡೇಸ್ ಆರ್ ಮೋರ್ ದೆನ್ 182 ಡೇಸ್ ಅವ ಇಂಡಿಯಾದಾಗ ಇರಬೇಕು. ಇಲ್ಲಾಂದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ 60 ಡೇಸ್ ಆದ್ರೂ ಅವ ಇಂಡಿಯಾ ಒಳಗೆ ಇರಬೇಕು. ಇದು ನಮ್ದೇನು ಬೇಸಿಕ್ ಕಂಡೀಷನ್. ಈ ಬೇಸಿಕ್ ಕಂಡೀಷನ್ ಕಂಡು ಹಿಡ್ಕೋಕ ನಾವು ಒಂದು ಟೇಬಲ್ ಹಾಕೊಂಡು ಕಂಡು ಹಿಡ್ಕೋತೀವಿ, ಅಂದ್ರೆ ನಾವು ಎಷ್ಟು ದಿನ ಇಂಡಿಯಾದಾಗ ಅದಾನ ಅಂತ. ಇದಕ್ಕೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಹಾಕೋತೀವಿ. ಇವಾಗ ಇಲ್ಲಿ ನಮ್ದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1/4/2023ಗೆ. ಅಲ್ಲಿ ಹಚ್ಕೊಂಡು 2 ಅಂತ ಹಾಕೊಂಡು ಫಾರಿನಿಗೆ ಹೋಗಿದ್ದು ಒಂದು ಡೇಟ್ ಕೊಟ್ಟಿರ್ತಾರೆ, ಅದನ್ನ ಹಚ್ಕೋತೀವಿ. ನೆಕ್ಸ್ಟ್ 31/3/2024ಗೆ ನಮ್ದು ಫೈನಾನ್ಷಿಯಲ್ ಇಯರ್ ಮುಗಿತೈತಿ. ಆ ವರ್ಷ ಅವ ಇಂಡಿಯಾಕ್ಕೆ ರಿಟರ್ನ್ ಆಗಿದ್ದು ಏನಾರ ಡೇಟ್ ಇರ್ತದ ತಗೊಂಡು ಇಲ್ಲಿಂದ ಈ ಡೇಟ್ ತನಕ ಡೇಸ್ ಎಣಿಸ್ಕೊಂಡು ನಾವು ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ ಲಾಸ್ಟ್ 10 ಇಯರ್ಸ್ದಾಗ ಅಟ್ಲೀಸ್ಟ್ ನಾವು 2 ಇಯರ್ಸ್ ಆದ್ರೂ ಇಂಡಿಯಾದಾಗ ಇರಬೇಕು ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ 7 ಇಯರ್ಸ್ದಾಗ ಲಾಸ್ಟ್ 7 ಇಯರ್ಸ್ದಾಗ ಅವ ಅಟ್ಲೀಸ್ಟ್ 730 ಡೇಸ್ ಆದ್ರೂ ನಮ್ಮ ಇಂಡಿಯಾ ಒಳಗೆ ಇರಬೇಕು ಅಂತ ಚೆಕ್ ಮಾಡ್ಬೇಕು. ಓಕೆ, ಇವಾಗ ಮತ್ತೆ ಇವು ಕಂಡೀಷನ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಅದಾನೋ, ಆರ್ಡಿನರಿ ರೆಸಿಡೆಂಟ್ ಅದಾನೋ, ನಾಟ್ ಆರ್ಡಿನರಿ ಅದಾನೋ, ನಾನ್ ರೆಸಿಡೆಂಟ್ ಅದಾನೋ ನಾವು ಪ್ರಾಬ್ಲಮ್ ಮಾಡಿ ಹೇಳ್ತೀವಿ. ಅವೇನಾದ್ರೂ ಬೇಸಿಕ್ ಕಂಡೀಷನ್ ಮತ್ತು ಅಡಿಷನಲ್ ಕಂಡೀಷನ್ 2 ಪಾಸ್ ಆದ್ರೆ ನಮ್ಗೆ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಪಾಸಸ್ ಒನ್ಲಿ 1 ಬೇಸಿಕ್ ಕಂಡೀಷನ್. ಒಂದೇ ಬೇಸಿಕ್ ಕಂಡೀಷನ್ ಪಾಸ್ ಆದ್ರೆ ಅವು ನಮ್ಗೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ. ನೆಕ್ಸ್ಟ್ ನಾನ್ ರೆಸಿಡೆಂಟ್ ಡಸ್ ನಾಟ್ ಪಾಸಸ್ ಬೋತ್ ಬೇಸಿಕ್ ಅಂಡ್ ಅಡಿಷನಲ್ ಕಂಡೀಷನ್. ಇವೇನಾಕೇನ ನಮಗೆ ನಾನ್ ರೆಸಿಡೆಂಟ್ ಅಂದ್ರೆ ಅವ ಇಂಡಿಯನ್ ರೆಸಿಡೆಂಟ್ ಅಲ್ಲ ಅಂತ. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಐತಿ, ಅದನ್ನ ಪ್ರಾಬ್ಲಮ್ ಮಾಡೋಣ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮಿಸ್ಟರ್ ಶರತ್ who left India for first time to UK on 1/4/2020 and came back to India on 1/8/2022. Again on 1/10/2023 he left for Japan and came back to India on 1/2/2024. Compute his residential status for the assessment year 2024 and 2025 ಅಂತ ಹೇಳ್ಯಾರ. ನಾವು ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲಿನ ಪ್ರಾಬ್ಲಮ್ನ 5 ಮಾರ್ಕ್ಸ್ ಇಂದ ನಾವು ಪ್ರೀವಿಯಸ್ ಇಯರ್ ಮೇಲೆ ಬಿಡಿಸ್ತೀವಿ. ಅಂದ್ರೆ ಪ್ರೀವಿಯಸ್ ಇಯರ್ ಯಾವ್ದು ಬರ್ತೈತಿ, ಈಗಿನ ಅಸೆಸ್ಮೆಂಟ್ ಇಯರ್ ನಿಮ್ದು ಅಸೆಸ್ಮೆಂಟ್ ಇಯರ್ 2024 ಆ್ಯಂಡ್ 2025 ಆಗುತ್ತೆ. ಸೊ ನಾವು ಈ ಪ್ರಾಬ್ಲಮ್ನ ಪ್ರೀವಿಯಸ್ ಇಯರ್ 2023 ಮತ್ತು 2024 ಮೇಲೆ ಬಿಡಿಸ್ತೀವಿ. ಫಸ್ಟ್ ಇಲ್ಲೇನು ಬರ್ಕೋತೀವಿ 1/4 ಯಾಕಂದ್ರೆ ನಮ್ದು ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಸ್ಟಾರ್ಟ್ ಆಕೈತಿ. ಮತ್ತೆ ನಾವು ಏನು ಹೇಳಿ 2023 ತಗೋತೀವಿ ಹೇಳಿರಲ್ಲ, ನಾವು ಪ್ರೀವಿಯಸ್ ಇಯರ್ ಮೇಲೆ ಅಂದ್ರೆ ಈ ಡೇಟ್ನ ನಾವು ಈ ಇಯರ್ದ ಹಚ್ಕೋತೀವಿ ನಾವು. ನೆಕ್ಸ್ಟ್ ಇಲ್ಲಿ 2 ಹಚ್ಕೊಂಡು ನೆಕ್ಸ್ಟ್ ನನ್ನ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು 31/3/2024ಗೆ. 2023 ಸ್ಟಾರ್ಟ್ ಆಕೈತಿ, 2024ಗೆ ಎಂಡ್ ಆಗುತ್ತೆ. ಓಕೆ, ಇವಾಗ ಇದು 2003ದಾಗ ಅವ ಫಾರಿನ್ ಕಂಟ್ರಿಗೆ ಹೋಗಿದ್ದು ಯಾವ್ದಾರ ಡೇಟ್ ಐತೆ ಹುಡುಕ್ಬೇಕು. ಕ್ವಶನ್ದಾಗ ಐತಿ ಫಸ್ಟ್ 2020 ಐತಿ, ಆಮೇಲೆ 20 ಇಲ್ಲಿ ಆನ್ 1/10/2023 he left for ಜಪಾನ್ ಅಂತ ಐತಿ. ಸೊ ಆ ಡೇಟ್ನ ತೊಗೊಂಡು ನಾವಿಲ್ಲೇ ಹಚ್ಕೋತೀವಿ 1/10/2023 ಅಂತ. ಓಕೆ, ಹಚ್ತೀವಿ. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಇಲ್ಲಿ ಐತಲ್ಲ 2024ದಾಗ ಅವ್ನು ವಾಪಸ್ ಇಂಡಿಯಾಕ್ಕೆ ಬಂದಿದ್ದ ಡೇಟ್ ಏನ್ರ ಐತೆ ಚೆಕ್ ಮಾಡ್ಕೋಬೇಕು. ಎಸ್, and came back to India on 1/1/2024. Okay, 1/2/2024 ಐತಿ. ಎರಡು ಕೊಟ್ಟಾರ ಇವಾಗ. ಫಸ್ಟ್ ಓಕೆ, ಏಪ್ರಿಲ್. ನಾವು 4 ಅಂದ್ರೆ ಏಪ್ರಿಲ್ ಅಂತ, 4th ಮಂತ್ ಅಂದ್ರೆ ಏಪ್ರಿಲ್. ಏಪ್ರಿಲ್ದಾಗ ಎಷ್ಟು ಡೇಸ್ ಅದಾವು? 30 ಡೇಸ್ ಅದಾವು. ನೆಕ್ಸ್ಟ್ ಮೇದಾಗ 31st. ನೆಕ್ಸ್ಟ್ ಇದೇ ತರ ಇಲ್ಲೈತಲ್ಲ ಈ ಡೇಟ್, ಈ ಮಂತ್ 10th ಅಂದ್ರೆ ನಮ್ಗ ಅಕ್ಟೋಬರ್ ತನಕ ಮಾಡ್ಬೇಕು. ನೆಕ್ಸ್ಟ್ ಜೂನ್ 30. ನೆಕ್ಸ್ಟ್ ಜುಲೈ 31st. ಆಗಸ್ಟ್ 31 ಡೇಸ್. ಸೆಪ್ಟೆಂಬರ್ 30 ಡೇಸ್. ಅಕ್ಟೋಬರ್ ಅಷ್ಟು ಡೇಸ್ ತಗೋದಿಲ್ಲ, ಯಾಕಂದ್ರೆ ಫಸ್ಟ್ ಅಂದ್ರೆ 1ನೇ ತಾರೀಕು ಕೊಟ್ರಲ್ಲ, ಒಂದೇ ಡೇ ತಗೋತೀವಿ ನಾವು. ಇವಾಗ 30 + 31 + 30 + 31 ಇವನ್ನೆಲ್ಲ ಆಡ್ ಮಾಡ್ಕೋಬೇಕು. ಇವು ಎಲ್ಲ ಮಂತಿನೂ ಇವು ಎಷ್ಟದಾವಲ್ಲ ಡೇಸ್ನ ಆಡ್ ಮಾಡಿದ್ರೆ ನಮಗ 184 ಡೇಸ್ ಬಂತು. ಸೇಮ್ ಫಾರ್ ಸೆಕೆಂಡ್ ಆಲ್ಸೋ. ನೆಕ್ಸ್ಟ್ ಸೆಕೆಂಡ್ ಮಂತ್ ಅಂದ್ರೆ ಫೆಬ್ರವರಿದಾಗ ಎಷ್ಟು ಡೇಸ್ ಅದಾವು? 28 ಡೇಸ್ ಅದಾವು. ನೆಕ್ಸ್ಟ್ ಮಾರ್ಚ್ದಾಗ 31st ಅಂದ್ರೆ 31st ಕೊಟ್ರ ಸೊ ಪೂರ ಮಂತಿನ ಡೇಸ್ ಹಿಡ್ಕೋತೀವಿ ನಾವು. ಇವೆರಡೇ 28 + 31 ಆದ್ರೆ 59 ಡೇಸ್ ಆಯ್ತು. 59 ಇವಾಗ ಈಗ 184 ಪ್ಲಸ್ ಈ 59 ಡೇಸ್ ಮಾಡಿದ್ರೆ 243 ಡೇಸ್. ನಾವು ಇವಾಗ ಬೇಸಿಕ್ ಕಂಡೀಷನ್ ಚೆಕ್ ಮಾಡ್ಕೋತೀವಿ. ಫಸ್ಟ್ ಬೇಸಿಕ್ ಕಂಡೀಷನ್ ಏನೈತಿ? 182 ಡೇಸ್ ಅವ ಇಂಡಿಯಾದಾಗ ಇರ್ಬೇಕು. ಎಸ್, ಹಿ ಪಾಸಸ್ ದಿ ಬೇಸಿಕ್ ಕಂಡೀಷನ್. ನೆಕ್ಸ್ಟ್ ಅವ್ನು ಬೇಸಿಕ್ ಕಂಡೀಷನ್ ಪಾಸ್ ಆದ್ರೆ ನಾವು ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇವಾಗ ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ಗೆ 10 years ಇಂದ ಒಂದು ಚಾರ್ಟ್ ಹಾಕ್ತೀವಿ. ಅಂದ್ರೆ 2023 to 2024 ಈ ಇಯರ್ಸ್ ಇಂದ ಬ್ಯಾಕ್ ಪ್ರೀವಿಯಸ್ 10 years ಹಾಕಿರ್ತೀವಿ. 7 yearsಗೆ ನೆಕ್ಸ್ಟ್ 7 years ಹಾಕ್ತೀವಿ. 2023 ಇಂದ 2024 ಪ್ರೀವಿಯಸ್ 7 years ಇಂದು ಚಾರ್ಟ್ ಹಾಕ್ತೀವಿ. ಇವಾಗ ಹೆಂಗ್ ಚೆಕ್ ಮಾಡ್ಕೋಬೇಕಂದ್ರ ಕ್ವಶನ್ದಾಗ ಓಕೆ, ಫಸ್ಟ್ ಅವ ಯಾವಾಗ ಇಂಡಿಯಾನ ಲೆಫ್ಟ್ ಆದ? ಈಗ ಫಸ್ಟ್ ಟೈಮ್ UK ಹೋದ ಅವ. ಯಾವಾಗ 1/4/2020 ಹೋದ, ಬಂದಿದ್ದು 2022. ಇದನ್ನ 2020 ಹೋದ, 2020 ಹೋದ, 2020 ಹೋಗಿ 22 ಬಂದ. 22 2020 ಹೋದ, 2022 ಬಂದ. ನೆಕ್ಸ್ಟ್ ನೆಕ್ಸ್ಟ್ 1/10/2023 ಹೋದ, ನೆಕ್ಸ್ಟ್ 2024ಗೆ ಅವ ಬಂದ. 1/10 ಆಯ್ತಲ್ಲ 2023. 2023 ಹೋಗಿ 2024ಗೆ ಬಂದ. ಇವಾಗ ಚೆಕ್ ಮಾಡ್ಕೋರಿ. ಈಗ ಈ 4 ವರ್ಷ ಏನೈತಲ್ಲ ಅವ ಇಂಡಿಯಾದಾಗ ಇಲ್ಲ ಅಂತ ಅರ್ಥ. ಇವು 10 ವರ್ಷದಾಗ ಈ 4 ವರ್ಷ ಬಿಟ್ಟು ಇನ್ನು 6 ವರ್ಷ ಅವ ಇಂಡಿಯಾದಾಗ ಅದ. ಸೊ ಅಡಿಷನಲ್ ಕಂಡೀಷನ್ ಫಸ್ಟ್ 10 yearsದಾಗ 2 years ಆದ್ರೂ ಅವ ಇಂಡಿಯಾದಾಗ ಇರ್ಬೇಕು. ಆ ಕಂಡೀಷನ್ ನ ಅವ ಪಾಸ್ ಆದ. ನೆಕ್ಸ್ಟ್ 7 yearsದಾಗ ಚೆಕ್ ಮಾಡ್ಬೇಕು. ಸೇಮ್ ಇದ ಫಾರ್ಮೆಟ್ ಇಲ್ಲಿ ಹಾಕೋದು. 2020 ಹೋಗಿ 2022 ಬರ್ತಾನವ. ಮತ್ 2023 ಹೋಗಿ 2024 ಬರ್ತಾನ. ಈ 4 ವರ್ಷ ಅವ 7 yearsದಾಗ ಇರಲ್ಲ. ಇನ್ 3 ವರ್ಷ ಆದ್ರೂ ಇರ್ತಾನ. ಅದು 730 ಡೇಸ್ ಅಂದ್ರೆ 2 years ಇರ್ತಾನ. ಸೊ ಹಿ ಪಾಸಸ್ ಏನ್ ಬರಿಬೇಕು ಲಾಸ್ಟ್? ಹಿ ಪಾಸಸ್ ಬೋತ್ ಅಡಿಷನಲ್ ಅಂಡ್
ಬೇಸಿಕ್ ಕಂಡೀಷನ್ therefore he is ordinary resident. ಈ ತರ ಬರೆದ್ರೆ ನಿಮ್ದು 5 ಮಾರ್ಕ್ಸಿನ ಪ್ರಾಬ್ಲಮ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಕಂಪ್ಲೀಟ್ ಆಗುತ್ತೆ.